ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1036ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ವಿವೋ ಕಂಪ್ನಿಯವರು ಅತಿ ಶೀಘ್ರದಲ್ಲಿ ವಿವೋ X200 Pro ಮಿನಿ ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ರೀಸನ್ ಏನು ಅಂದ್ರೆ ಈ ಮೊಬೈಲ್ ನ X200 ಸೀರೀಸ್ ಲಾಂಚ್ ಮಾಡಿದ್ರಲ್ಲ, ಆವಾಗಲೇ ಲಾಂಚ್ ಮಾಡಬೇಕಿತ್ತು. ನಮ್ಮ ಇಂಡಿಯಾದಲ್ಲಿ ಎರಡು ಮೊಬೈಲ್ಸ್ ನ ಲಾಂಚ್ ಮಾಡಿದ್ರು, X200 X200 Pro. ಅದೇ ಚೈನಾದಲ್ಲಿ ನೋಡ್ಕೊಂಡ್ರೆ ಈ ಮೊಬೈಲ್ ಕೂಡ ಆವಾಗಲೇ ಲಾಂಚ್ ಮಾಡಿದ್ರು. ನಾನು ತುಂಬಾ ಹೋಪ್ ಇಟ್ಕೊಂಡಿದ್ದೆ ಈ ಮೊಬೈಲ್ ಲಾಂಚ್ ಮಾಡ್ತಾರೆ ಅಂತೇಳಿ, ಆದ್ರೆ ನಮ್ಮ ಇಂಡಿಯಾದಲ್ಲಿ ಸ್ಕಿಪ್ ಮಾಡಿದ್ರು. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಈ ಒಂದು ಮೊಬೈಲ್ ನ ಏಪ್ರಿಲ್ ತಿಂಗಳಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ನಿಮಗೆ ತುಂಬಾ ಸಣ್ಣ ಸೈಜ್ ಅಲ್ಲಿ ಇರುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಕೈಯಲ್ಲಿ ಇಟ್ಕೊಂಡಿದ್ದೀರಾ ಅಂದ್ರೆ ನಿಮಗೆ ಈ ಒಂದು ಸೈಜ್ ಅಲ್ಲ ಆದ್ರೆ ಇರುತ್ತೆ. ಆದ್ರೆ ಪ್ಯೂರ್ಲಿ ಫ್ಲಾಗ್ಶಿಪ್ ಅಂತಾನೆ ಹೇಳ್ಬೋದು. ಕ್ಯಾಮ್ರಾಸ್ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ರೀಸನಬಲ್ ಪ್ರೈಸ್ ಅಲ್ಲಿ ನಿಮಗೆ ಲಾಂಚ್ ಆಗುತ್ತೆ. ನಿಮಗೆ ಹತ್ತತ್ರ ಏನಿಲ್ಲ ಅಂದ್ರೆ 70,000 ಈ ಒಂದು ಮೊಬೈಲ್ ಲಾಂಚ್ ಆಗುತ್ತೆ. ಆದ್ರೆ ಪ್ಯೂರ್ಲಿ ಫ್ಲಾಗ್ಶಿಪ್ ಅಂತಾನೆ ಹೇಳ್ಬೋದು. ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ನೋಡೋಣಂತೆ ವಿವೋ ಕಂಪ್ನಿಯವರು ಈ ಒಂದು ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಒಂದ್ ಸ್ವಲ್ಪ ಬಜೆಟ್ ಬಗ್ಗೆನೂ ಕೂಡ ಮಾತಾಡೋಣಂತೆ. ರೀಸೆಂಟ್ ಆಗಿ ಬಜೆಟ್ 2025 ನ ಅನೌನ್ಸ್ ಮಾಡಿದ್ರು, ಎಲ್ಲರಿಗೂ ಕೂಡ ಗೊತ್ತಿರೋದೆ. ಎಲ್ಲದ್ರ ಬಗ್ಗೆನೂ ಕೂಡ ಮಾತಾಡೋದು ಬೇಡ. ಇವಾಗ ನಾವು ಟೆಕ್ ಫೀಲ್ಡ್ ಅಲ್ಲಿ ಇದೀವಲ್ಲ, ಟೆಕ್ ಅಲ್ಲಿ ಏನೇನೆಲ್ಲ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನಾರ್ಮಲ್ ಆಗಿ ನಮಗೆ ಎಲೆಕ್ಟ್ರಾನಿಕ್ ಐಟಮ್ಸ್ ಏನಿರುತ್ತಲ್ಲ, ಎಲ್ಲದ್ರ ಮೇಲೂ ಕೂಡ ನಮಗೆ BCD ಅಂತ ಹೇಳ್ಬಿಟ್ಟು ಇರುತ್ತೆ, ಬೇಸಿಕ್ ಕಸ್ಟಮ್ ಡ್ಯೂಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಒಂದು ಟ್ಯಾಕ್ಸ್ ಅನ್ನೋದು ಇರುತ್ತೆ. ಇವತ್ತಿನವರೆಗೂ ನಮಗೆ USB ಕೇಬಲ್ಸ್ ಆಗಿರ್ಬೋದು, ಕ್ಯಾಮ್ರಾ ಸೆನ್ಸರ್ ಆಗಿರ್ಬೋದು, ಫಿಂಗರ್ ಪ್ರಿಂಟ್ ಸೆನ್ಸರ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಗೆ ಸಂಬಂಧಪಟ್ಟ ಗ್ಯಾಜೆಟ್ಸ್ ಆಗಿರ್ಬೋದು, ಇದೆಲ್ಲದ್ರ ಮೇಲೂ ಕೂಡ 2.5% ಟ್ಯಾಕ್ಸ್ ಇತ್ತು. ಇವಾಗ ಅದನ್ನ ಕಂಪ್ಲೀಟ್ ಆಗಿ ಝೀರೋ ಮಾಡಿದ್ದಾರೆ, ಟ್ಯಾಕ್ಸ್ ಲೆಸ್ ಮಾಡಿಬಿಟ್ಟಿದ್ದಾರೆ. ನಿಮ್ಮೇಲಿಂದ ಈ ಒಂದು ಪ್ರಾಡಕ್ಟ್ಸ್ ನಿಮಗೆ ಒಂದು ಸ್ವಲ್ಪ ಕಮ್ಮಿ ಪ್ರೈಸಿಗೆ ಸಿಗುತ್ತೆ. ಮೊಬೈಲ್ ಕಾಂಪೋನೆಂಟ್ಸ್ ನಿಮಗೆ ಕಮ್ಮಿ ಪ್ರೈಸಿಗೆ ಸಿಗ್ತಿದೆ ಅಂದ್ರೆ ಆಟೋಮೆಟಿಕ್ ಆಗಿ ಮೊಬೈಲ್ ಪ್ರೈಸ್ ಕೂಡ ಕಮ್ಮಿ ಆಗುತ್ತೆ. ಇನ್ನು ಟಿವಿಸ್ ವಿಷಯಕ್ಕೆ ಬಂದ್ರೆ, ಇವಾಗ ಟಿವಿಗೆ ಸಂಬಂಧಪಟ್ಟ LCD ಹಾಗೆ ಬಂದ್ಬಿಟ್ಟು LED ಡಿಸ್ಪ್ಲೇ ಏನಿರುತ್ತಲ್ಲ, ಅದರಲ್ಲೂ ಕೂಡ ನಮಗೆ BCBA ಅಂತ ಹೇಳ್ಬಿಟ್ಟು ಇರುತ್ತೆ. ಅದರಲ್ಲೂ ಕೂಡ ಟ್ಯಾಕ್ಸ್ ಅನ್ನೋದು ಕಮ್ಮಿ ಮಾಡಿದ್ದಾರೆ. ಫಸ್ಟಿಗೆ 5% ವರೆಗೂ ಇತ್ತು, ಇವಾಗ ಅದನ್ನ 0% ಮಾಡಿದ್ದಾರೆ. ಹಂಗಂತ ಹೇಳ್ಬಿಟ್ಟು ನಿಮಗೆ ಟಿವಿ ಪ್ರೈಸಸ್ ಆಗಿರ್ಬೋದು, ಮೊಬೈಲ್ ಪ್ರೈಸಸ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕಾದ್ರೆ ಆಗೋದಿಲ್ಲ. ನಮಗೆ ಫ್ಲಾಟ್ ಡಿಸ್ಪ್ಲೇ ಏನಿರುತ್ತಲ್ಲ, LED ಹಾಗೆ ಬಂದ್ಬಿಟ್ಟು LCD ಡಿಸ್ಪ್ಲೇಸ್, ಇದ್ರ ಮೇಲೆ ಫಸ್ಟಿಗೆ 10% ಇತ್ತು, ಇವಾಗ ಅದನ್ನ 20% ಮಾಡಿದ್ದಾರೆ, ಡಬಲ್ ಮಾಡಿದ್ದಾರೆ. ನಿಮಗೆ ಒಂದು ಸ್ವಲ್ಪ ಪ್ರೈಸು ಕೂಡ ಜಾಸ್ತಿ ಆಗುತ್ತೆ. ಇಲ್ಲಿ ಹೆಂಗಾಗಿದೆ ಅಂದ್ರೆ ಡಿಸ್ಪ್ಲೇ ಪ್ರೈಸ್ ಮೇಲೆ ಟ್ಯಾಕ್ಸ್ ಅನ್ನೋದು ಜಾಸ್ತಿ ಆಗಿದೆ, ಕ್ಯಾಮ್ರಾ ಸೆನ್ಸರ್ಸ್ ಮೇಲೆ, ಫಿಂಗರ್ ಪ್ರಿಂಟ್ ಸೆನ್ಸರ್ಸ್ ಮೇಲೆ, ಲಿಥಿಯಂ ಅಯಾನ್ ಬ್ಯಾಟರೀಸ್ ಮೇಲೆ ಇಲ್ಲೆಲ್ಲ ಕಮ್ಮಿ ಆಗಿದೆ. ಇಲ್ಲೊಂದ್ ಕಡೆ ಕಮ್ಮಿ ಆಗಿದೆ, ಒಂದ್ ಕಡೆ ಜಾಸ್ತಿ ಆಗಿದೆ. ಹಂಗಂತ ಹೇಳ್ಬಿಟ್ಟು ಮೊಬೈಲ್ ಪ್ರೈಸಸ್ ಆಗಿರ್ಬೋದು, ಟಿವಿ ಪ್ರೈಸಸ್, ಸೊ ಇದು ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳೋದಕ್ಕಾದ್ರೆ ಆಗೋದಿಲ್ಲ. ಕಮ್ಮಿ ಆಗುತ್ತೆ, ಆದ್ರೆ ವಿಪರೀತವಾಗಿ ಕಮ್ಮಿ ಆಗೋದಿಲ್ಲ. ನೀವೊಂದು ಸ್ವಲ್ಪ ನೋಟಿಸ್ ಮಾಡ್ತೀರಾ ಕಮ್ಮಿ ಆಗಿರೋದು, ಆ ಒಂದು ಲೆವೆಲ್ ಅಲ್ಲಿ ನಿಮಗೆ ಪ್ರೈಸಸ್ ಅನ್ನೋದು ಕಮ್ಮಿ ಆಗುತ್ತೆ. ಇನ್ನು ಬ್ಯಾಟ್ರೀಸ್ ವಿಷಯಕ್ಕೆ ಬಂದ್ರೆ, ನಮಗೆ ಬ್ಯಾಟ್ರಿಯಲ್ಲಿ ತುಂಬಾ ತರ ಕೆಮಿಕಲ್ಸ್ ಆದ್ರೆ ಯೂಸ್ ಮಾಡ್ತಾರೆ. ಕೋಬಾಲ್ಟ್ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ಲೆಡ್ ಆಗಿರ್ಬೋದು, ಈ ರೀತಿಯಾಗಿ ಡಿಫ್ರೆಂಟ್ ಮೆಟೀರಿಯಲ್ಸ್ ಆದ್ರೆ ಇರುತ್ತೆ. ಅರೌಂಡ್ 12 ಮಿನರಲ್ಸ್ ವರ್ಗೂ ಯೂಸ್ ಮಾಡ್ತಾರೆ. ಅದೆಲ್ಲದ್ರ ಮೇಲೂ ಕೂಡ ಮೇಜರ್ ಆಗಿ ಟ್ಯಾಕ್ಸ್ ಕಮ್ಮಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ನಿಧಾನಕ್ಕೆ ಬರ್ತಾ ಬರ್ತಾ ನಮಗೆ EV ಕಾರ್ಸ್ ಆಗಿರ್ಬೋದು, ಇವಾಗ EV ಬೈಕ್ಸ್ ಹಾಗೆ EV ಸ್ಕೂಟೀಸ್ ಅಲ್ಲೂ ಕೂಡ ನಮಗೆ ಬ್ಯಾಟ್ರೀಸ್ ಏನು ಯೂಸ್ ಮಾಡ್ತಾರಲ್ಲ, ಆ ಬ್ಯಾಟ್ರೀಸ್ ಇಂದಾನೆ ನಮಗೆ ಕಾಸ್ಟ್ ಅನ್ನೋದು ಜಾಸ್ತಿ ಆಗುತ್ತೆ. ಬ್ಯಾಟ್ರೀಸ್ ಮೇಲೆ ಒಂದು ಸ್ವಲ್ಪ ಟ್ಯಾಕ್ಸ್ ಅನ್ನೋದು ಕಮ್ಮಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಮಗೆ ಚೀಪರ್ ವರ್ಷನ್ ಅಲ್ಲೇ ಈ ಒಂದು EV ಕಾರ್ಸ್ ಆದ್ರೆ ಸಿಗುತ್ತೆ, ಹಾಗೆ ಬಂದ್ಬಿಟ್ಟು EV ವೆಹಿಕಲ್ಸ್ ಆದ್ರೆ ಸಿಗುತ್ತೆ. ಅದ್ರ ಮೇಲೂ ಕೂಡ ತುಂಬಾ ಮಟ್ಟಿಗೆ ಫೋಕಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಮೇಜರ್ ಆಗಿ ನನಗೆ ಇಷ್ಟು ಚೇಂಜಸ್ ಅನ್ನಿಸ್ತು, ಅಂದ್ರೆ ತುಂಬಾ ಚೇಂಜಸ್ ಅಂತ ಹೇಳೋದಕ್ಕಾದ್ರೆ ಆಗೋದಿಲ್ಲ. ಒಂದ್ ಕಡೆ ಜಾಸ್ತಿ ಮಾಡಿದ್ದಾರೆ, ಒಂದ್ ಕಡೆ ಕಮ್ಮಿ ಮಾಡಿದ್ದಾರೆ. ನಿಧಾನಕ್ಕೆ ಬರ್ತಾ ಬರ್ತಾ ಈ ಟ್ಯಾಕ್ಸಿಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಆಗಿರ್ಬೋದು, ಹೊಸ ಮೊಬೈಲ್ಸ್ ಲಾಂಚ್ ಆಯಿತು ಅಂದ್ರೆ ಈ ಒಂದು ಇಂಪ್ಯಾಕ್ಟ್ ಯಾವ ರೀತಿ ಕ್ರಿಯೇಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನಮಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ DeepSeek ಎಲ್ಲರಿಗೂ ಕೂಡ ಗೊತ್ತಿರೋದೆ. ಇವಾಗ ಪ್ರೆಸೆಂಟ್ ಇಂಟರ್ನೆಟ್ ಅಲ್ಲಿ ಟ್ರೆಂಡಿಂಗ್ ಟಾಪಿಕ್ ಅಂದ್ರೆ ಅದು DeepSeek ಅಂತಾನೆ ಹೇಳ್ಬೋದು. ChatGPT ನ ಕಂಪ್ಲೀಟ್ ಆಗಿ ತೊಳೆದು ಬಿಟ್ಟಿದೆ. ಇವಾಗ ಎಷ್ಟೋ ಜನ ChatGPT ಯೂಸ್ ಮಾಡ್ತಾನೆ ಇಲ್ಲ, DeepSeek ಯೂಸ್ ಮಾಡ್ತಿದ್ದಾರೆ. DeepSeek ಅಲ್ಲಿ ಏನಂದ್ರೆ, ನಾವೇನಾದ್ರೂ ಒಂದು ಕ್ವಶನ್ ಕೇಳಿದ್ರೆ ಇನ್ ಡೆಪ್ತ್ ಇನ್ಫಾರ್ಮೇಶನ್ ಕೊಡುತ್ತೆ, ಶಾರ್ಟ್ ಆಗಿ ಕೊಡೋದಿಲ್ಲ, ಇನ್ ಡೆಪ್ತ್ ಇನ್ಫಾರ್ಮೇಶನ್ ಕೊಡುತ್ತೆ. ಅದು ತುಂಬಾ ಜನರಿಗೆ ಇಷ್ಟ ಆಗ್ತಾ ಇದೆ. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ, ಇವಾಗ ಅಟ್ ಪ್ರೆಸೆಂಟ್ ಸ್ಯಾಮ್ಸಂಗ್ ಅವರು ನೋಡ್ಕೊಂಡ್ರೆ AI ಗೂಗಲ್ ಜೆಮಿನಿನ ಯೂಸ್ ಮಾಡ್ತಿದ್ದಾರೆ. ಆದ್ರೆ ಆಪಲ್ ಅವರು ನೋಡ್ಕೊಂಡ್ರೆ ChatGPT ನ ಇಂಟಿಗ್ರೇಟ್ ಮಾಡಿದ್ದಾರೆ. ನಮಗೆ ಸಿರಿಗೆ ಕಂಪ್ಲೀಟ್ ಆಗಿ ChatGPT ನ ಇಂಟಿಗ್ರೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ನಿಮಗೂ ಕೂಡ ಗೊತ್ತಿರೋದೆ. ಇವತ್ತಿನವರೆಗೂ ನಮ್ಮ ಇಂಡಿಯಾಗೆ ಆಪಲ್ ಇಂಟೆಲಿಜೆನ್ಸ್ ಸಪೋರ್ಟ್ ಆದ್ರೆ ತಂದಿಲ್ಲ. ಅಂದ್ರೆ ನಾವು ರೀಜನ್ ಚೇಂಜ್ ಮಾಡ್ಕೋಬೇಕಾಗತ್ತೆ. ಅಮೆರಿಕನ್ ಇಂಗ್ಲಿಷ್ ನಾವು ಸೆಟ್ ಮಾಡ್ಕೊಂಡಿದೀವಿ ಅಂದ್ರೆ ಆವಾಗಷ್ಟೇ AI ಫೀಚರ್ಸ್ ಯೂಸ್ ಮಾಡ್ಬೋದು. ನಮ್ಮ ಇಂಡಿಯನ್ ಇಂಗ್ಲಿಷ್ಗಾದ್ರೆ ತಂದಿಲ್ಲ. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ, ಆಪಲ್ ಕಂಪ್ನಿಯವರು DeepSeek AI ಅವ್ರ ಜೊತೆ ಪಾರ್ಟ್ನರ್ಶಿಪ್ ತಗೊಂತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇವಾಗ ChatGPT ಕೂಡ ಇರುತ್ತೆ, ಅದ್ರ ಜೊತೆಗೆ DeepSeek AI ಅವ್ರ ಜೊತೆನೂ ಕೂಡ ಇರೋ ಪಾರ್ಟ್ನರ್ಶಿಪ್ ಆದ್ರೆ ತಗೊಂತಾರೆ. ಅವ್ರ ಜೊತೆನೂ ಕೂಡ ಇಂಪ್ರೂವ್ ಮಾಡ್ಕೊಂಡು ಇನ್ನ
ಇನ್ನೂ ಒಂದು ಸ್ವಲ್ಪ ಎಐನ ಸ್ಟ್ರಾಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದರೆ ಬರ್ತಾ ಇದೆ. ನನಗೆ ಕೇಳಿದ್ರೆ ಇದು ಕಂಪ್ಲೀಟ್ಲಿ ಬ್ಯಾಡ್ ಸ್ಟೆಪ್ ಅಂತಾನೆ ಹೇಳ್ತೀನಿ. ಅದು ನಮ್ಮ ಇಂಡಿಯಾಗೆ ಒಂದು ಸ್ವಲ್ಪ ಡೇಂಜರೇ. ಬೇರೆ ದೇಶಕ್ಕೆ ಬೇಕಂದ್ರೆ ಇವರು ಮಾಡ್ಕೊಳ್ಳಿ, ಆದರೆ ನಮ್ಮ ಇಂಡಿಯಾದಲ್ಲಿ ಹೆಂಗಂದ್ರೆ ನಾವು ಆದಷ್ಟು ಚೈನಾ ಆ್ಯಪ್ಸ್ನ ಇಗ್ನೋರ್ ಮಾಡ್ತೀವಿ, ಅಷ್ಟು ನಂಬಿಕೆ ಇಡೋದಿಲ್ಲ ಚೈನಾ ಆ್ಯಪ್ಸ್ ಮೇಲೆ. ಅಂಥದ್ರಲ್ಲಿ ಇವರು ಐಫೋನಲ್ಲಿ ಇದನ್ನ ಕಂಪ್ಲೀಟ್ ಆಗಿ ಇಂಟಿಗ್ರೇಟ್ ಮಾಡಿದ್ರು ಅಂದರೆ 100% ನಮ್ಮ ಇಂಡಿಯಾ ಅವರು ಒಂದು ಸ್ವಲ್ಪ ಅಪೋಸ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಒಂದು ನೋಟಿಸ್ ಅಂತೂ ಕಳಿಸ್ತಾರೆ. ಯಾಕೆಂದ್ರೆ ನಾವು ಆಲ್ಮೋಸ್ಟ್ ಚೈನಾ ಆ್ಯಪ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿಬಿಟ್ಟಿದ್ದೀವಿ. ತುಂಬ ಆ್ಯಪ್ಸ್ ನಾವು ಯೂಸ್ ಕೂಡ ಮಾಡ್ತಾ ಇಲ್ಲ. ಅಂಥದ್ರಲ್ಲಿ ಡೀಪ್ ಸಿ ಕೆ ಅಂದರೆ ನಾವು ಪ್ರತಿಯೊಂದು ಕ್ವಶನ್ಸ್ ಕೇಳ್ತಾನೆ ಇರ್ತೀವಿ, ಅದರ ರಿಲೇಟೆಡ್ ಆನ್ಸರ್ ಪ್ರೊವೈಡ್ ಮಾಡ್ತಾನೆ ಇರುತ್ತೆ. ನಮ್ಮ ಬಗ್ಗೆ ಇನ್ನೂ ಒಂದು ಸ್ವಲ್ಪ ಅದು ತಿಳ್ಕೊಳುತ್ತೆ ಅಂತಾನೆ ಹೇಳ್ಬೋದು. ಸೊ ನೋಡೋಣಂತೆ, ಇವಾಗ ಅಟ್ ಪ್ರೆಸೆಂಟ್ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ನೆಕ್ಸ್ಟ್ ನ್ಯೂಸ್ ಹೇಳೋದಕ್ಕಿಂತ ಮುಂಚೆ ಡೀಲ್ ಆಫ್ ದಿ ಡೇ ನೋಡೋಣಂತೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಕ್ರಾಸ್ ಬಿಟ್ಸ್ಗೆ ಸಂಬಂಧಪಟ್ಟ ಡ್ಯಾಶ್ ಕ್ಯಾಮ್ರಾ, ಇದು ನಿಮಗೆ 2000 ರೂಪಾಯಿಗೆ ಸಿಗ್ತಾ ಇದೆ. ಹಾಗೆ ಬಂದ್ಬಿಟ್ಟು ವಾಲ್ಕೂಲ್ ಕಂಪ್ನಿಗೆ ಸಂಬಂಧಪಟ್ಟ ವಾಷಿಂಗ್ ಮಿಷಿನ್ 7 kgs ಇಂದ ಬರುತ್ತೆ. ಇದು ಬಂದ್ಬಿಟ್ಟು 5 ಸ್ಟಾರ್ ರೇಟಿಂಗ್ ಇಂದ ಬರುತ್ತೆ. ಇದು ನಿಮಗೆ 11,000ಕ್ಕೆ ಸಿಗ್ತಾ ಇದೆ. ಫಸ್ಟ್ ಟೈಮ್ 11,000ಕ್ಕೆ ನಿಮಗೆ ಈ ಒಂದು ವಾಷಿಂಗ್ ಮಿಷಿನ್ ಸಿಗ್ತಾ ಇರೋದು. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಡೀಲ್ ನ ಮಿಸ್ ಮಾಡ್ಕೊಳೋದಕ್ಕಾದ್ರೆ ಹೋಗ್ಬಿಡಿ. ಹಾಗೆ ಬಂದ್ಬಿಟ್ಟು ವ್ಯಾಲೆಟ್, ಇದರಲ್ಲಿ ನೀವು ಕಾರ್ಡ್ಸ್ ಆದ್ರೆ ಇಟ್ಕೋಬಹುದು. ಇದು ನಿಮಗೆ 200 ರೂಪಾಯಿಗೆ ಸಿಗ್ತಾ ಇದೆ. ಈ ರೀತಿಯಾಗಿ ತುಂಬಾ ಆಫರ್ಸ್ ಆದ್ರೆ ನಡೀತಾ ಇದೆ. ಕೆಲವೊಂದು ಪ್ರಾಡಕ್ಟ್ಸ್ ಅಂತೂ ಆಲ್ ಟೈಮ್ ಲೋಯೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಈ ಒಂದು ಪ್ರಾಡಕ್ಟ್ಸ್ ನ ಮಿಸ್ ಮಾಡ್ಕೊಳೋದಕ್ಕಾದ್ರೆ ಹೋಗ್ಬೇಡಿ. ನೀವು ಇನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆರಾಮಾಗಿ ಜಾಯ್ನ್ ಆಗ್ಬೋದು. ಈ ತರ ಡೀಲ್ಸ್ ಎಷ್ಟೋ ಇರುತ್ತೆ, ಅಷ್ಟರಲ್ಲಿ ನಿಮಗೆ ಯಾವುದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತೋ ಅದನ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ನಥಿಂಗ್ ಫೋನ್ 3A ಈ ಮೊಬೈಲ್ಗೋಸ್ಕರ ಅಂತೂ ತುಂಬಾ ಜನ ವೇಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಮಾರ್ಚ್ 4ನೇ ತಾರೀಕು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ, ಗ್ಲೋಬಲ್ ಆಗಿ ಲಾಂಚ್ ಮಾಡ್ತಿದ್ದಾರೆ. ಇವಾಗ ಈ ಮೊಬೈಲ್ ಲಾಂಚ್ ಆಗೋದಕ್ಕಿಂತ ಮುಂಚೆನೆ ಲೈವ್ ಇಮೇಜ್ ಹೊರಗೆ ಬಂದಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ನಥಿಂಗ್ ಫೋನ್ 3A. ನಿಮಗೆ ಟ್ರಿಪಲ್ ಕ್ಯಾಮ್ರಾನೇ ಮೇನ್ ಆಗಿ ಹೈಲೈಟ್ ಆಗ್ತಾ ಇದೆ. ಈ ಸಲ ನಿಮಗೆ ಮೇನ್ ಕ್ಯಾಮ್ರಾ ಇರುತ್ತೆ, ವೈಡ್ ಆಂಗಲ್ ಕ್ಯಾಮ್ರಾ ಇರುತ್ತೆ, ಹಾಗೆ ಬಂದ್ಬಿಟ್ಟು ಟೆಲಿಫೋಟೋ ಸೆನ್ಸರ್ನು ಕೂಡ ಯೂಸ್ ಮಾಡ್ತಿದ್ದಾರೆ. ಕ್ಯಾಮ್ರಾದಲ್ಲಿ ನಿಮಗೆ ಇದೊಂದು ಮೇಜರ್ ಇಂಪ್ರೂವ್ಮೆಂಟ್ಸ್ ಅಂತಾನೆ ಹೇಳ್ಬೋದು. ನಿನ್ನ ಡಿಸೈನ್ ವೈಸ್ ನಿಮಗೆ ಮೇಜರ್ ಚೇಂಜಸ್ ಇರೋದಿಲ್ಲ. ನಥಿಂಗ್ ಫೋನ್ 2A ಯಾವ ರೀತಿ ಇರುತ್ತೋ 3A ಕೂಡ ಅದೇ ರೀತಿ ಇರುತ್ತೆ. ಹಿಂದೆಗಡೆ ಇನ್ನೂ ಒಂದು ಕ್ಯಾಮ್ರಾ ನಿಮಗೆ ಜಾಸ್ತಿ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಒಂದು ಎಕ್ಸ್ಟ್ರಾ ಬಟನ್ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಇದು ಬಂದ್ಬಿಟ್ಟು AI ಬಟನ್ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಈ ಬಟನ್ ಯಾವ ಪರ್ಪಸ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಒಂದು ಎಕ್ಸ್ಟ್ರಾ ಬಟನ್ ಕೂಡ ಇವರಾದ್ರೆ ಪ್ರೊವೈಡ್ ಮಾಡ್ತಿದ್ದಾರೆ. ಈ ರೀತಿಯಾಗಿ ಮೇಜರ್ ಇಂಪ್ರೂವ್ಮೆಂಟ್ಸ್ ಮಾಡಿಬಿಟ್ಟು ಈ ಒಂದು ಮೊಬೈಲ್ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಇವತ್ತಿನವರೆಗೂ ಇವರು ಮೀಡಿಯಾಟೆಕ್ ಪ್ರೊಸೆಸರ್ ಯೂಸ್ ಮಾಡ್ತಾ ಇದ್ರು, ಇವಾಗ ಸ್ನ್ಯಾಪ್ಡ್ರ್ಯಾಗನ್ ಗೆ ಶಿಫ್ಟ್ ಆಗ್ತಿದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ, AMOLED ಡಿಸ್ಪ್ಲೇ ಇರುತ್ತೆ. ಈ ರೀತಿಯಾಗಿ ಸ್ಪೆಸಿಫಿಕೇಶನ್ ವೈಸ್ ನಿಮಗೆ ಸೂಪರ್ ಅಂತಾನೆ ಹೇಳ್ಬೋದು. ಹಂಗಂತೇಳಿ ಪ್ರೈಸ್ ಜಾಸ್ತಿ ಇರುತ್ತಾ ಅಂದ್ರೆ ಪ್ರೈಸ್ ಎಲ್ಲ ಜಾಸ್ತಿ ಇರೋದಿಲ್ಲ. ರೀಸನಬಲ್ ಪ್ರೈಸ್ ಅಲ್ಲೇ ನಥಿಂಗ್ ಅವರು ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡ್ತಾರೆ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ನಿಮಗೆ ಟೋಟಲ್ ಆಗಿ 3 ಮೊಬೈಲ್ಸ್ ಲಾಂಚ್ ಆಗುತ್ತೆ. ನಿಮಗೆ ಬಜೆಟ್ ಇಂದ ಹಿಡಿದು ಒಳ್ಳೆ ಪ್ರೈಸ್ ವರೆಗೂ ನಿಮಗೆ ಈ ಒಂದು ಮೊಬೈಲ್ಸ್ ಆದ್ರೆ ಸಿಗುತ್ತೆ. ಸೊ ನೋಡೋಣಂತೆ, ಮಾರ್ಚ್ 4ನೇ ತಾರೀಕು ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ F06 F16 ಅಂತೇಳಿ 2 ಹೊಸ ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ. ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವಾಗ BIS ಸರ್ಟಿಫಿಕೇಶನ್ ಸೈಟ್ ಅಲ್ಲ ಆದ್ರೆ ಸ್ಪಾಟ್ ಆಗಿದೆ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಈ ಒಂದು ಮೊಬೈಲ್ಸ್ ನಿಮಗೆ 15,000 ಒಳಗಡೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಮೀಡಿಯಾಟೆಕ್ ಡೆಮೆನ್ಸಿಟಿ 6300 ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. 15,000 ಒಳಗಡೆ ಲಾಂಚ್ ಆಯಿತು ಅಂದ್ರೆ ನಿಮಗೆ ಧಮಾಕ ಅಂತಾನೆ ಹೇಳ್ಬೋದು. ಸ್ಯಾಮ್ಸಂಗ್ ಬ್ರ್ಯಾಂಡ್ ಇಂದ ನಿಮಗೆ ತುಂಬಾ ಒಳ್ಳೆ ಮೊಬೈಲ್ ಸಿಗುತ್ತೆ. ನಿಮಗೆ ಹೆಂಗಿದ್ರು ಕೂಡ UI ಸೂಪರ್ ಆಗಿರುತ್ತೆ, ಅಪ್ಡೇಟ್ಸ್ ಟೈಮ್ ಟು ಟೈಮ್ ಬರುತ್ತೆ, ಕ್ಯಾಮ್ರಾಸು ಕೂಡ ಚೆನ್ನಾಗಿರುತ್ತೆ. ಕಂಪ್ಲೀಟ್ಲಿ ಒಂದು ರೀತಿ ಆಲ್ರೌಂಡರ್ ಅಂತಾನೆ ಹೇಳ್ಬೋದು 15,000 ಪ್ರೈಸ್ ರೇಂಜ್ ಅಲ್ಲಿ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಮುಂದಿನ ತಿಂಗಳು ನಿಮಗೆ ಈ ಒಂದು ಮೊಬೈಲ್ ಲಾಂಚ್ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಜಿಯೋ ಕಂಪ್ನಿಯವರು ನಮ್ಮ ಇಂಡಿಯಾದಲ್ಲಿ ಮತ್ತೆರಡು ಹೊಸ ಪ್ಲಾನ್ಸ್ ನ ಲಾಂಚ್ ಮಾಡಿದ್ದಾರೆ. ಈ ಒಂದು ಪ್ಲಾನ್ಸ್ ಈಗಾಗಲೇ ಇತ್ತು, ಇದನ್ನ ತೆಗೆದಿದ್ರು ಮತ್ತೆ ಇವಾಗ ಆದ್ರೆ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು 189 ರೂಪಾಯಿದು. ಈ ಒಂದು ಪ್ಲಾನ್ ನೀವು ಹಾಕಿಸ್ಕೊಂಡಿದ್ದೀರಾ ಅಂದ್ರೆ 28 ಡೇಸ್ ವ್ಯಾಲಿಡಿಟಿ ಇರುತ್ತೆ, ಅನ್ಲಿಮಿಟೆಡ್ ಕಾಲ್ಸ್ ಇರುತ್ತೆ. ನಿಮಗೆ ಇಂಟರ್ನೆಟ್ ಬಂದ್ಬಿಟ್ಟು ಡೈಲಿ 2 GB ಬರೋದಿಲ್ಲ, ಓವರ್ ಆಲ್ ಪ್ಯಾಕ್ ಸೇರಿ ನಿಮಗೆ 2 GB ಬರುತ್ತೆ. ಒಂದು ತಿಂಗಳವರೆಗೂ ನೀವು 2 GB ಡಾಟಾ ಆದ್ರೆ ಯೂಸ್ ಮಾಡ್ಕೋಬೇಕಾಗತ್ತೆ. ನಾವು ಇಂಟರ್ನೆಟ್ ತುಂಬಾ ಯೂಸ್ ಮಾಡೋದಿಲ್ಲ, ನಮಗೆ ಟಾಕ್ ಟೈಮ್ ಇದ್ರೆ ಸಾಕು, ಅನ್ಲಿಮಿಟೆಡ್ ಕಾಲ್ಸ್ ಒಂದು ಇದ್ರೆ ಸಾಕು ಅಂದ್ರೆ ಈ ಪ್ಲಾನ್ ನಿಮಗೆ ಬೆಸ್ಟ್ ಅಂತಾನೆ ಹೇಳ್ತೀನಿ. ಹಾಗೆ ಬಂದ್ಬಿಟ್ಟು ಇನ್ನೂ ಒಂದು ಪ್ಲಾನ್ ಲಾಂಚ್ ಮಾಡಿದ್ದಾರೆ 1748 ರೂಪಾಯಿದು. ಇದು ನಿಮಗೆ ಒಂದು ವರ್ಷ ಕಂಪ್ಲೀಟ್ ಆಗಿ ಬರೋದಿಲ್ಲ, 336 ದಿನ ಬರುತ್ತೆ. ನಿಮಗೆ 365 ದಿನ ಬೇಕು ಅಂದ್ರೆ ಹತ್ರ 2000 ಆಗುತ್ತೆ. ಇನ್ನೊಂದು 300 ರೂಪಾಯಿ ಜಾಸ್ತಿ ಆಗುತ್ತೆ. ನಿಮಗೆ ಈ ಒಂದು ಪ್ಲಾನ್ ಹಾಕ್ಸ್ಕೊಂಡಿದ್ದೀರಾ ಅಂದ್ರೆ 336 ದಿನದವರೆಗೂ ನಿಮಗೆ ವ್ಯಾಲಿಡಿಟಿ ಆದ್ರೆ ಇರುತ್ತೆ. ಇದು ಕೂಡ ಕಂಪ್ಲೀಟ್ಲಿ ಅನ್ಲಿಮಿಟೆಡ್ ಕಾಲ್ಸ್ ಅಂತಾನೆ ಹೇಳ್ಬೋದು. ಇಂಟರ್ನೆಟ್ ನಿಮಗೆ ಸಿಗೋದಿಲ್ಲ, ಅನ್ಲಿಮಿಟೆಡ್ ಕಾಲ್ಸ್ ಆದ್ರೆ ಇರುತ್ತೆ. ಇದು ಏನಂದ್ರೆ ರೀಸೆಂಟ್ ಆಗಿ ಟ್ರಾಯ್ ಅವರು ಒಂದು ರೂಲ್ ತಂದಿದ್ರಲ್ಲ, ಇಂಟರ್ನೆಟ್ಗೆ ಸಪರೇಟ್ ಪ್ಲಾನ್ಸ್ ಇರಬೇಕು, ಹಾಗೆ ಬಂದ್ಬಿಟ್ಟು ಟಾಕ್ ಟೈಮಿಗೆ ಸಪರೇಟ್ ಪ್ಲಾನ್ಸ್ ಇರಬೇಕು ಅಂತೇಳಿ. ಅದಕ್ಕೋಸ್ಕರ ಈ ಒಂದು ಪ್ಲಾನ್ಸ್ ನ ಲಾಂಚ್ ಮಾಡಿದ್ದಾರೆ. ಯಾರಾದ್ರೂ ನಾವು ತುಂಬಾ ಇಂಟರ್ನೆಟ್ ಯೂಸ್ ಮಾಡೋದಿಲ್ಲ, ಜಸ್ಟ್ ಮಾತಾಡೋದಕ್ಕೊಂದು ಇದ್ರೆ ಸಾಕು ಅಂದ್ರೆ ಈ ಒಂದು ಪ್ಲಾನ್ಸ್ ನಿಮಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.